ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕು. ಸಿಎಂ ಕೇಂದ್ರ ಸರ್ಕಾರ ಅಂಕ ನೀಡಲು ಯಾರು? ಡಾಕ್ಟರ್ ಶಿವರಾಜ್ ಪಾಟೀಲ್. ಜಿಲ್ಲೆಯಲ್ಲಿ ಮಳೆಗೆ ಕೊಚ್ಚಿ ಹೋದ ಸೇತುವೆಗಳು, ಜನಜೀವನ ಅಸ್ತವ್ಯಸ್ತ. ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾ. ಪ್ರತಿ ಮಗುವಿಗೆ ಶಿಕ್ಷಣ ಒದಗಿಸುವುದು ಸಂವಿಧಾನ ಬದ್ಧತೆ. ನ್ಯಾಯಾಧೀಶ್ ಎಚ್.ಎ. ಸಾತ್ವಿಕ್. ಜೂನ್ 15ರಿಂದ 22ರವರೆಗೆ ಪತಂಜಲಿ ಯೋಗ ಸಮಿತಿಯಿಂದ ಉಚಿತ ಯೋಗ ಶಿಬಿರ. ವಿಠೋಬಾ ರಾವ್. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಸುಳ್ಳು ಪ್ರಕರಣ ದಾಖಲು ವಿರೋಧಿಸಿ ಜುಲೈ 1ರಂದು ದೀಡ್ ನಮಸ್ಕಾರ ಹಾಕಿ ಪ್ರತಿಭಟನೆ. ಬಸವಪ್ರಭು. ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳಿಂದ ಹೆಚ್ಚುತ್ತಿರುವ ಡೊನೇಷನ್ ಹಾವಳಿ, ಕ್ರಮಕ್ಕೆ ಮುಂದಾಗದ ಶಾಲಾ ಶಿಕ್ಷಣ ಇಲಾಖೆ. ಮೌನೇಶ್ ಜಾಲವಾಡಗಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ 11 ವರ್ಷದ ಆಡಳಿತವನ್ನು ನೋಡಿ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಹೆಮ್ಮೆ ಪಡಬೇಕು. ಕೋವಿಡ್ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ ಗತಿ ಏನಾಗುತ್ತಿತ್ತು? ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಶೂನ್ಯ ಅಂಕ ಕೊಡಲು ಸಿಎಂ ಸಿದ್ದರಾಮಯ್ಯ ಯಾರು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಕ್ರೋಶಭರಿತವಾಗಿ ಪ್ರಶ್ನಿಸಿದರು. ಅವರಿಂದು ನಗರದ ಬಿಜೆಪಿ ಕಚೇರಿಯಲ್ಲಿ ಸೇವೆ, ಸುಶಾಸನ, ಬಡವರ ಕಲ್ಯಾಣದ 11 ವರ್ಷಗಳ ಕುರಿತು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. 11 ವರ್ಷಗಳಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರವು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಉತ್ತಮ ಆಡಳಿತವನ್ನು ನೀಡಿದ್ದು, ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿ ಕೊರತೆ ಕಾಂಗ್ರೆಸ್ ನಾಯಕರಲ್ಲಿದೆ. ಆದ್ದರಿಂದಲೇ ಅವರು ಕೇಂದ್ರಕ್ಕೆ ಶೂನ್ಯ ಅಂಕವನ್ನು ನೀಡುತ್ತಿದ್ದಾರೆ. ಅಷ್ಟಕ್ಕೂ ಕೇಂದ್ರ ಸರ್ಕಾರದ ಆಡಳಿತದ ಕುರಿತು ಅಂಕ ಕೊಡಲು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಜಿಎಸ್ಟಿ ಹಣ ಬಂದಿಲ್ಲ ಎಂದು ಕಾಂಗ್ರೆಸ್ ರಾಜ್ಯ ಸರ್ಕಾರ ಆರೋಪಿಸುತ್ತಿದ್ದು, 5,14,000 ಕೋಟಿ ರೂಪಾಯಿ ರಾಜ್ಯಕ್ಕೆ ತೆರಿಗೆ ಹಣವನ್ನು ಕೇಂದ್ರ ಸರ್ಕಾರ ನೀಡಿದೆ. ಆದರೆ ಮಾಹಿತಿ ಇಲ್ಲದೆ ತೆರಿಗೆ ಹಣ ನೀಡಿಲ್ಲ ಎಂದು ಕೋರ್ಟ್ಗೆ ಹೋಗಿರುವ ರಾಜ್ಯ ಸರ್ಕಾರ ಜನರನ್ನು ವಂಚಿಸುತ್ತಿದೆ ಎಂದು ತಿಳಿಸಿದರು. ಕಳೆದ 11 ವರ್ಷದಲ್ಲಿ ದೇಶದಲ್ಲಿ ಉತ್ತಮ ಆಡಳಿತವನ್ನು ನರೇಂದ್ರ ಮೋದಿ ಅವರು ನೀಡಿದ್ದಾರೆ. 25 ವರ್ಷಗಳ ರಾಜಕೀಯ ಜೀವನದಲ್ಲಿ ಮೋದಿಯವರು ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದಾರೆ. ಜೊತೆಗೆ ಪಕ್ಷದ ದಿವ್ಯ ನೇತೃತ್ವವನ್ನು ಮೋದಿ ಸಹಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ನೇತೃತ್ವದಲ್ಲಿ ಬಂದಂಥ ಸರ್ಕಾರ ಇವತ್ತು ರಾಷ್ಟ್ರದಲ್ಲಿ ಯಾವ ರೀತಿ ಮುನ್ನಡೀತಾ ಇದೆ ಮತ್ತು ನರೇಂದ್ರ ಮೋದಿಜಿಯವರ 25 ವರ್ಷಗಳ ರಾಜಕೀಯ ಜೀವನ, 14 ವರ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿ ಮತ್ತು 11 ವರ್ಷ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಭಾರತ ರಾಷ್ಟ್ರದ ಮಾತ್ರ ಅಲ್ಲ, ಇಡೀ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಅನ್ನುವ ನಿಟ್ಟಿನಲ್ಲಿ ಮತ್ತು ದಿಟ್ಟ ಒಂದು ನೇತೃತ್ವ ಕೊಡುವ ಮೂಲಕ ಭಾರತ ದೇಶದ ಹೆಸರು ಇಡೀ ಜಗತ್ತಿನಲ್ಲಿ ರಾರಾಜಿಸುತ್ತೆ ಮಾಡಿದಂಥ ಏಕೈಕ ವ್ಯಕ್ತಿ ಅಂದರೆ ನರೇಂದ್ರ ಮೋದಿಜಿಯವರು ಅಂತ ಹೇಳಲಿಕ್ಕೆ ಬಯಸ್ತೇವೆ. ಮತ್ತು ಬಹುಶಃ ನಾವು ಇದು ಯಾವುದೇ ಒಂದು ಎಮೋಷನ್ಲಿಂದ ಅದರಿಂದ ಹೇಳಿದಂಥ ಮಾತುಗಳಲ್ಲ. ನಾವು ಅನೇಕ ಸಂಕಷ್ಟಗಳು ಅವರ 11 ವರ್ಷದ ಆಡಳಿತದಲ್ಲಿ ನಾವು ನೋಡಿದ್ದೀವಿ. ಇವತ್ತು ಕೋವಿಡ್ನಂಥ ವಿಷಯ ಬಂದಾಗ ಬಹುಶಃ ಜಗತ್ತಿನಲ್ಲಿ ಫ್ರಾನ್ಸು, ಅಮೇರಿಕಾ ಮತ್ತು UK ಅಂಥ ರಾಷ್ಟ್ರಗಳು ತತ್ತರಿಸಿ ಅವರ ಆರ್ಥಿಕ ಪರಿಸ್ಥಿತಿ ಹೀನಾಯವಾಗಿ ಹದಗೆಟ್ಟಿತ್ತು. ಅಂಥ ಪರಿಸ್ಥಿತಿಯಲ್ಲೂ ನರೇಂದ್ರ ಮೋದಿಯವರು ನಮ್ಮ ದೇಶ ಮುನ್ನಡೆಸಿ ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದ್ರ ಜೊತೆಗೆ ಬರೀ ಆರ್ಥಿಕ ಪರಿಸ್ಥಿತಿ ದೇಶದ್ದು ಮಾತ್ರ ಅಲ್ಲ, ಸಾಮಾನ್ಯ ಜನರ ಮತ್ತು ರೈತಾಪಿ ವರ್ಗದವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೂ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದಾರೆ ಅವರು. ಇವತ್ತು ಬಡ ಜನರಿಗೆ ಮನೆಗಳು ಒದಗಿಸುವುದಾಗಲಿ ಮತ್ತು ಪ್ರತಿಯೊಂದು ಹಳ್ಳಿಗೆ ಹರ್ ಘರ್ ಜಲ್ ಅನ್ನುವ ಕಾರ್ಯಕ್ರಮ ತಂದು ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಹಳ್ಳಿಗಳ ಇಡೀ ರಾಷ್ಟ್ರದಲ್ಲಿ ಎಲ್ಲ ಹಳ್ಳಿಗಳ ಜನರಿಗೆ ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ.
ಜಗತ್ತಿನಲ್ಲಿ ಭಾರತವನ್ನು 4ನೇ ಅತಿದೊಡ್ಡ ರಾಷ್ಟ್ರವನ್ನಾಗಿ ಮೋದಿಯವರು ಮಾಡಿದ್ದಾರೆ. ಜೊತೆಗೆ ದೇಶದಲ್ಲಿನ ಬಡವರ, ಸಾಮಾನ್ಯ ವರ್ಗದ ಜನರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದ್ದಾರೆ. ಹೆದ್ದಾರಿಗಳು, ಜನರಿಗೆ ಶುದ್ಧ ಕುಡಿಯುವ ನೀರು, ರೈಲ್ವೆ ಯೋಜನೆಗಳನ್ನು ನೀಡಿದ್ದಾರೆ. ರೈತರು ಮತ್ತು ಕಾರ್ಮಿಕರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳನ್ನು ನೀಡಿದ್ದಾರೆ ಎಂದರು. ಮಹಾನಗರ ಪಾಲಿಕೆಗೆ ಕೇಂದ್ರದಿಂದ 200 ಕೋಟಿ ಅನುದಾನವನ್ನು ನೀಡಲಾಗಿದ್ದು, ಪಾಲಿಕೆಯ ಶೇಕಡಾ 85ರಷ್ಟು ಅನುದಾನ ಕೇಂದ್ರ ಸರ್ಕಾರದ್ದಾಗಿದೆ. ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಇದೆ. ಬಿಜೆಪಿ ಸರ್ಕಾರ ವಿರೋಧ ಪಕ್ಷದಲ್ಲಿರುವುದರಿಂದಲೇ ಪಾಲಿಕೆ ಈ ಪರಿಸ್ಥಿತಿಯಲ್ಲಿದೆ. ಒಂದು ವೇಳೆ ವಿಧಾನಸಭೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದ್ದರೆ ಪಾಲಿಕೆ ಆಡಳಿತ ಹಾಗೂ ನಗರದ ಅಭಿವೃದ್ಧಿ ಹದಗೆಟ್ಟು ಹೋಗುತ್ತಿತ್ತು ಎಂದು ಕಟುವಾಗಿ ನುಡಿದರು. ಕಾಂಗ್ರೆಸ್ನ ಶಾಸಕರು ಹಾಗೂ ಸಂಸದರ ಮನೆ ಮೇಲೆ ಇಡೀ ದಾಳಿಯಾಗಿದ್ದು, ಇದನ್ನು ರಾಜಕೀಯ ಪ್ರೇರಿತ ಎನ್ನುವ ಕಾಂಗ್ರೆಸ್ ನಾಯಕರು ಸರ್ಕಾರದ ದುಡ್ಡನ್ನು ಖಾಸಗಿ ಅಕೌಂಟ್ಗಳಿಗೆ ವರ್ಗಾಯಿಸುವ ಮುನ್ನ ದಾಳಿ ಬಗ್ಗೆ ಯೋಚಿಸಬೇಕಿತ್ತು ಎಂದರು. ಕೇಂದ್ರದಿಂದ ರಾಜ್ಯಕ್ಕೆ ಏಮ್ಸ್ ಮಂಜೂರಾದರೆ ಅದು ರಾಯಚೂರಿನಲ್ಲಿಯೇ ಆಗಬೇಕೆಂಬ ಒತ್ತಾಯವನ್ನು ಕೇಂದ್ರದ ಮುಂದೆ ಇರಿಸಲಾಗಿದೆ ಎಂದು ತಿಳಿಸಿದರು. ದೇಶದ ಪ್ರತಿಯೊಬ್ಬ ನಾಗರಿಕ ನಾವು ಇವತ್ತು ಹೆಮ್ಮೆ ಪಡಬೇಕು. ನಾನು ದೇವರಲ್ಲಿ ಈ 2 ಘಟನೆಗಳು ಇದ್ದಾಗ ಕಾಂಗ್ರೆಸ್ ಸರ್ಕಾರ ಏನನ್ನ ಬಂದಿದ್ರೆ ನಮ್ಮ ಜೀವನ ಎಲ್ಲಿಗೆ ಮುಟ್ತಿತ್ತು ನನಗೆ ಗೊತ್ತಿಲ್ಲ. ಏನ್ರಿ ಕೋವಿಡ್ನಾಗ ಇವತ್ತು ಜಗತ್ತಿಗೆ ಮೆಚ್ಚಿಸುವಂತ ಕೆಲಸ ನರೇಂದ್ರ, ಇವತ್ತು ಈ ಕಾಂಗ್ರೆಸ್ ಅಪ್ಪ ರಾಹುಲ್ ಗಾಂಧಿ ಇದ್ರೆ ಏನಾಗ್ತಿತ್ತು ಆ ಭಗವಂತ ಗೊತ್ತು. ನಮ್ಮ ದೈವ ನರೇಂದ್ರ ಮೋದಿ ಅವರು ಆ ಸಮಯದಲ್ಲಿ ಆಡಳಿತದ ಗೆದ್ದು ಭಾರತ ದೇಶವನ್ನು ಎತ್ತುವಂತ ಕೆಲಸ ಮಾಡಿದ್ರೆ ನಮ್ಮ ದೈವ. ಆಪರೇಷನ್ ಸಿಂಧೂರ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದಾಗ ಏನು ಮಾಡ್ಲಾರ್ದಂತವ್ರು ಇವ್ರಿಗೆ ಏನ್ ನೈತಿಕತೆ ಇದೀರಿ ಮಾತಾಡಕ್ಕೆ? ಪಾರ್ಲಿಮೆಂಟ್ ನಾಗ ಅಟ್ಯಾಕ್ ಮಾಡಿದ್ರೆ ಅಲ್ರಿ ಅಫ್ಜಲ್ ಗುರು, ಎಂತ ರೀ ಇದು ನಮ್ಮ ಕರ್ಮ ರೀ, ನಾವ್ ಎಂತ ಕರ್ಮ ರೀ, ನಾವು ಇವೆಲ್ಲ ನೋಡ್ಬೇಕಾಗಿತ್ತೇನ್ರಿ ನಾವು ರೀ. ಬರೇ ಪಹಲ್ಗಾಮ್ನಲ್ಲಿ ಆದಂತ ದಾಳಿಗೆ ಪ್ರತೀಕಾರ ತೀರಿಸುವಂತ ಕಾರ್ಯ ಮಾಡಿದ್ದು ಜಗತ್ತು ಮೆಚ್ಚುತ್ತಾ ಇದ್ದಾರೆ. ಇವತ್ತು ಯಾರು ನಮ್ಮ ಭಾರತ ದೇಶದ ಬಗ್ಗೆ ಚಕಾರ ಎತ್ತಾ ಇಲ್ಲ, ಯಾವ ದೇಶ ವಿರೋಧ ಮಾಡಿಲ್ಲ. ಇವತ್ತು ಗಲ್ಫ್ ರಾಷ್ಟ್ರಗಳು ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ. ಏನ್ರಿ ಇದು? ಇಂಥ ಪ್ರಧಾನಿಗಳ ಬಗ್ಗೆ, ಇಂಥ ನಾಯಕನ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವ ನೈತಿಕತೆ ಇದೆ ರೀ? ಇವ್ರಿಗೆ 0 ಅಂಕ. ಇವ್ರು ಯಾರು 0 ಅಂಕ ಕೊಡೋರು? ಇದೇನೋ ಈಗ ಸೆನ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ಬಂದ್ಮೇಲೆ ಮತ್ತೆ ಮೊದಲೊಂದು ಸೆನ್ಸಸ್ ಮಾಡಿದ್ರು, ನ್ಯಾಷನಲ್ ಯೂರಿಯನ್ ಮನೆಯಿಂದ ಕೊಡ್ತಾರೆ. ಒಂದ್ ನಿಮಿಷ, ಒಟ್ಟು 2014ರಿಂದ 25ರವರೆಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬಂದಂಥ ದುಡ್ಡು 5,14,000 ಕೋಟಿ ರೂಪಾಯಿಗಳು. ಎಷ್ಟು? 5,14,000 ಕೋಟಿ ರೂಪಾಯಿಗಳು ರಾಜ್ಯ ಸರ್ಕಾರಕ್ಕೆ ಬಂದಿದೆ. 2014ರಿಂದ ಮೊದಲು ಇತಿಹಾಸ ತಾವು ತೆಗೆದು ನೋಡ್ರಿ. ತಾವು 2014ರಿಂದ ಮೊದಲು ತೆಗೆದು ಇತಿಹಾಸ ನೋಡ್ರಿ, ಇತಿಹಾಸ ತೆಗೆದು ನೋಡ್ರಿ. ಇವತ್ತು ಪ್ರತಿದಿನ 8 ಕಿಲೋಮೀಟರ್ ಹೋಗ್ತಾರೆ ನೋಡ್ರಿ. ಎಲ್ಲೋ ನೋಡ್ರಿ, ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗುವ ಮೂಲಕ, ಒಂದ್ ನಿಮಿಷ, ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗುವ ಮೂಲಕ ನಮ್ಮ ಕರ್ನಾಟಕದ ಜನರನ್ನು ಮೋಸ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕೋರ್ಟಿಗೆ ಹೋಗೋದ್ರ ಬದಲು ತಮ್ಮ ಏನೇನು ಇರ್ತದ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂತ ದುಡ್ಡು ಅದಕ್ಕೆ ಖರ್ಚು ಮಾಡಿದ್ರೆ ಸಾಕು. ಇವತ್ತು ರಾಜ್ಯ ಸರ್ಕಾರ ಯಾರು ಹೇಳ್ತಾರೆ? ಆಯ್ತಾ? ಇದೇ ವೇಳೆ ಮಾಜಿ ಎಂಎಲ್ಸಿ ಎನ್ ಶಂಕರಪ್ಪ ಮಾತನಾಡಿ, ದೇಶದಲ್ಲಿ ಪ್ರಗತಿ ಸಾಧನೆಗೆ ಬಿಜೆಪಿಯ ಕೇಂದ್ರ ಸರ್ಕಾರ ಹೆಸರುವಾಸಿಯಾಗಿದ್ದು, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 11 ವರ್ಷದಲ್ಲಿ ಭೂಮಿಯಿಂದ ಆಕಾಶದವರೆಗೆ, ಪ್ರಕೃತಿಯಿಂದ ಪರಮಾಣುವಿನವರೆಗೆ, ಜನರಿಂದ ಜಗತ್ತಿನವರೆಗೆ ಎಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗಿ ಅನೇಕ ಮಹಾಯೋಜನೆಗಳನ್ನು ಜನರಿಗೆ ನೀಡಿದೆ. ಅಲ್ಲದೆ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ದು ಗೌರವ ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದರು. 2014ರಿಂದ ಇವತ್ತಿವರೆಗೆ 11 ವರ್ಷ ಅಧಿಕಾರದಲ್ಲಿದ್ದು, ಭೂಮಿಯಿಂದ ಆಕಾಶದವರೆಗೆ, ಪ್ರಕೃತಿಯಿಂದ ಪರಮಾಣುವರೆಗೆ, ಜನರಿಂದ ಇಡೀ ಜಗತ್ತಿನವರೆಗೆ ಎಲ್ಲವನ್ನೂ ಸರಿದೂಗಿಸಿಕೊಂಡು ಹೋಗಿರ್ತಕ್ಕಂಥ ಒಬ್ಬ ಮಹಾನ್ ನೇತ. ಇವರು ಮಾಡಿರ್ತಕ್ಕಂಥ ಈ ಒಂದು ಸಾಧನೆ ಬಗ್ಗೆ ಹಲವಾರು ಜನ ಹಲವಾರು ಮಾತನ್ನು ಅಪಸ್ವರನೂ ಹೇಳ್ತಕ್ಕಂಥ ಜನನೂ ಈ ದೇಶದಲ್ಲಿದ್ದಾರೆ. ಆದರೆ ಇವರಷ್ಟು ಮಾಡಿದಷ್ಟು ಅಭಿವೃದ್ಧಿ ಸ್ವಾತಂತ್ರ್ಯ ಬಂದವಾಗಲಿಂದ ಯಾವ ಸರ್ಕಾರನೂ ಮಾಡಿಲ್ಲ.
ಅಷ್ಟೊಂದು ಈ ದೇಶದ ಪ್ರಗತಿಯನ್ನು ಮಾಡಿದ್ದಾರೆ ಮತ್ತು ದೇಶದ ಗೌರವವನ್ನು ಇಡೀ ಜಗತ್ತಿನಲ್ಲಿ ಹೆಚ್ಚಿಸಿದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಅತ್ಯಂತ ಸದೃಢವಾಗಿ ಬಲಪಡಿಸಿದ್ದಾರೆ. ದೇಶದ ಸೈನ್ಯವನ್ನು ಅವರ ಒಂದು ಮಾರಲ್ ಬೂಸ್ಟಿಂಗ್ ಏನಂತೀವಿ ಅದನ್ನು ಹೆಚ್ಚಿಸ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿಯವರು. ಇನ್ನು ವಿವರವಾಗಿ ಒಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಈವರೆಗೆ 11 ವರ್ಷಗಳನ್ನು ಪೂರೈಸಿದೆ. ಕಳೆದ 11 ವರ್ಷದಲ್ಲಿ ಜನರಿಗೆ ಅನುಕೂಲವಾಗುವ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಜನರ ಮನಸ್ಸಿನಲ್ಲಿ ಬಿಜೆಪಿ ಉಳಿದುಕೊಂಡಿದೆ ಎಂದು ಹೇಳಿದರು. ಬಡವರ ರೈತರ ಕಲ್ಯಾಣಗಳಾಗಿದ್ದಾವೆ ಅಂತೇಳಿ ನಿಮಗೆ ನಾನು ಒಂದೇ ಒಂದು ಉದಾಹರಣೆ ಮೂಲಕ ಹಿಂದೆ ನಾವು ಪ್ರಧಾನಮಂತ್ರಿಗಳಾಗೋಕ್ಕಿಂತ ಮುಂಚೆ ಒಬ್ಬ ರೈತರಿಗೆ 100 ರೂಪಾಯಿದು ಏನಾದರೂ ಒಂದು ಚೆಕ್ ಸಿಗಬೇಕಾಗಿತ್ತಂದ್ರೆ ಅದನ್ನು ಸಾಕಷ್ಟು ಬಾರಿ ಅಲದಾಡಿ ಅವರು ಆಫೀಸ್ಗಳಿಗೆ ಅಲದಾಡಿ ಅವ್ರು ಚೆಕ್ ಇಸ್ಕೋಬೇಕಾಗಿತ್ತು. ಇವತ್ತು ನೇರವಾಗಿ ರೈತರ ಅಕೌಂಟ್ಗೆ ಅವರು ಒಂದೇ ಒಂದು ಬಟನ್, ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳಿದ ಒಂದೇ ಒಂದು ಬಟನ್ ಒತ್ತಿದ್ರೆ ಇವತ್ತು ಯಾವುದೇ ಯೋಜನೆ ಇರ್ಬೋದು, ಆ ಯೋಜನೆ ಹಣ ಅಲ್ಲಿಗೆ ಇವತ್ತು ಬೆಳೆ ವಿಮೆ ಇರ್ಬೋದು, ಇವತ್ತು ಯಾವುದೇ ಯೋಜನೆಯಿಂದ ರೈತರಿಗೆ ಹಣ ಬರಬೇಕಂದ್ರೆ ಅದು ಇವತ್ತು ನೇರವಾಗಿ ಅವ್ರ ಅಕೌಂಟಿಗೆ 1 ರೂಪಾಯಿ ಇಲ್ದಂಗೆ ಇವತ್ತು ಜಮಾ ಆಗುವಂಥ ವ್ಯವಸ್ಥೆಯನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಅದ್ರ ಜೊತೆಗೆ ಇವತ್ತು ಉಜ್ವಲ ಯೋಜನೆ ಅಡಿ ಪ್ರತಿ ಮನೆಗೆ ಇವತ್ತು ಮಹಿಳೆಯರಿಗೆ ಇವತ್ತು ಸರ್ ಎಲ್ಲರಿಗೂ ಕೈಗೆಟಕ ದರದಲ್ಲೇ ಐತಿ ಏನ್ರಿ, ಯಾವ ಕಾಲದಾಗೂ ಕೊಟ್ಟಿಲ್ಲ, ಅದು ಯಾರಿಗೂ ಜಮಾ ಆಗಿಲ್ಲ ಕೊಡ ಅಂತ ಹೇಳ್ರಿ ಮೋದಿ ಅವರು ಈ ದೇಶದಲ್ಲಿ ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಇವತ್ತು ರಸ್ತೆಗಳಾಗಿರ್ಬೋದು, ಇವತ್ತು ಕಾಶ್ಮೀರದಲ್ಲಿ 370 ಕಿತ್ತಾಕಿದ್ದಿರ್ಬೋದು, ಇವತ್ತು ರಾಮ ಮಂದಿರ ನಿರ್ಮಾಣ ಮಾಡಿದಂತಿರ್ಬೋದು, ಇವತ್ತು ಕಾಶಿ ವಿಶ್ವನಾಥ್ ಕಾರಿಡಾರ್ ಇರ್ಬೋದು, ಇವತ್ತು ಈ ದೇಶದಲ್ಲಿ ಏನಾದರೂ ನರೇಂದ್ರ ಮೋದಿಯವರು ತಂದಂಥ ಯೋಜನೆಗಳು, ಅವರ ಕೊಟ್ಟಂಥ ಕಾರ್ಯಗಳು ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ ಅಂತೇಳಿ ನಾವು ಘಂಟಾಘೋಷವಾಗಿ ಹೇಳ್ಬೇಕಾಗುತ್ತೆ. ಇವತ್ತು ನರೇಂದ್ರ ಮೋದಿಜಿಯವರು ಇರಲಿಲ್ಲ ಅಂದ್ರೆ ಡಾಕ್ಟರ್ ಸರ್ ಹೇಳಿದಂಗೆ ಇವತ್ತು ಹಾದಿ ಬೀದಿಯಲ್ಲಿ ಕೊರೋನಾ ಟೈಮ್ನಲ್ಲಿ ಹೆಣಗಳು ಬೀಳ್ತಿದ್ವು. ಇವತ್ತು ಅವರು ಸ್ವದೇಶದಲ್ಲೇ ಇವತ್ತು ಲಸಿಕೆಗಳನ್ನು ಕಂಡುಹಿಡಿದು ನಮ್ಮ ದೇಶದ ಎಲ್ಲ ಜನರಿಗೆ, ಬಡ ಜನರಿಗೆ ಉಚಿತವಾಗಿ ಲಸಿಕೆಗಳನ್ನು ಕೊಟ್ಟು ಇವತ್ತು ಕೊರೋನಾದಂಥ ಮಹಾಮಾರಿಯನ್ನು ಜನರನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಬಸನಗೌಡ ಬ್ಯಾಗವಾಟ್, ಗಂಗಾಧರ್ ನಾಯಕ್, ನಗರಸಭೆ ಸದಸ್ಯೆ ಲಲಿತಾ ಕಡಗೋಳ್, ಬಿಜೆಪಿ ನಗರ ಘಟಕದ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಕೆ ಕರಿಯಪ್ಪ, ಆಂಜನೇಯ ಕಡಗೋಳ್, ಗಿರೀಶ್ ಕನಕವೀಡು, ಜಿ ಶಂಕರರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಬುಧವಾರ ರಾತ್ರಿಯಿಂದ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಗುರುವಾರ ಬೆಳಗ್ಗೆಯವರೆಗೆ ವಿವಿಧೆಡೆ ಮಳೆಯಾಗಿದ್ದು, ಜಿಲ್ಲೆಯ ವಿವಿಧೆಡೆ ಹಳ್ಳ ಕೊಳ್ಳಗಳು ಉಕ್ಕಿ ಹರಿದಿದ್ದು, ಕೆಲವು ಕಡೆಗಳಲ್ಲಿ ಹಾನಿಯೂ ಸಂಭವಿಸಿದೆ. ಬುಧವಾರದಿಂದ ಗುರುವಾರ ಬೆಳಗ್ಗೆ 8:30ರವರೆಗೆ ಜಿಲ್ಲೆಯಲ್ಲಿ ಒಟ್ಟು 21.8 ಮಿಲಿಮೀಟರ್ ಮಳೆಯಾಗಿದ್ದು, ಮಾನ್ವಿ, ಸಿರವಾರ್, ಸಿಂಧನೂರು ಹಾಗೂ ರಾಯಚೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಮಾನ್ವಿ ತಾಲೂಕಿನಲ್ಲಿ 49.3 ಮಿಲಿಮೀಟರ್ ಮಳೆಯಾಗಿದ್ದು, ಸಿರವಾರದಲ್ಲಿ 36.5 ಮಿಲಿಮೀಟರ್ ಮಳೆಯಾಗಿದೆ. ಸಿಂಧನೂರಿನಲ್ಲಿ 29.2 ಹಾಗೂ ರಾಯಚೂರು ತಾಲೂಕಿನಲ್ಲಿ 25.9 ಮಿಲಿಮೀಟರ್ ಮಳೆಯಾಗಿದೆ. ಮಾನ್ವಿ ತಾಲೂಕಿನ ಮಾನ್ವಿ ಪಟ್ಟಣದಲ್ಲಿ 191.5 ಮಿಲಿಮೀಟರ್ ಮಳೆಯಾಗಿದೆ. ಹಿರೇಕೋಟ್ನೆಕಲ್ ಹೋಬಳಿ ವ್ಯಾಪ್ತಿಯಲ್ಲಿ 200.8 ಮಿಲಿಮೀಟರ್ ಹಾಗೂ ಕುರುಡಿ ಹೋಬಳಿಯಲ್ಲಿ 158.6 ಮಿಲಿಮೀಟರ್ ಮಳೆ ಸುರಿದಿದೆ. ಸಿರವಾರ ತಾಲೂಕಿನ ಸಿರವಾರ ಪಟ್ಟಣ, ಕಲ್ಲೂರ್, ಮಲ್ಲಟ ಹಾಗೂ ಕವಿತಾಳದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು, ಸಿಂಧನೂರಿನ ಸಿಂಧನೂರು ನಗರ, ಬಾದರ್ಲಿ, ಗೋರೆಬಾಳ, ಹಡಗನಾಳ, ಹೂಡ, ಜಾಲಿಹಾಳ, ಜವಳಗೇರ ಸೇರಿದಂತೆ ಅನೇಕ ಕಡೆಗಳಲ್ಲಿ ಮಳೆಯಾಗಿದೆ. ರಾಯಚೂರು ತಾಲೂಕಿನ ರಾಯಚೂರು ನಗರದಲ್ಲಿ 141.7 ಮಿಲಿಮೀಟರ್ ಮಳೆಯಾಗಿದೆ. ಚಂದ್ರಬಂಡ, ಗಿಲ್ಲೆಸುಗೂರು, ದೇವಸುಗೂರು, ಕಲ್ಮಲ, ಯರಗೇರ ಹೋಬಳಿಗಳಲ್ಲಿ ಅತಿ ಹೆಚ್ಚಿನ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ. ರಾಯಚೂರು ನಗರದ ಆಶಾಪುರ್ ಮೋರಿಯ ಹತ್ತಿರ ಮಳೆಯಿಂದ ರಸ್ತೆಯ ಮೇಲಿನ ನೀರು ನಿಂತು ಕೆರೆಯಂತಾಗಿತ್ತು. ಸಿಂಧನೂರು ತಾಲೂಕಿನ ಕೆ ದುರ್ಗಾ ಕ್ಯಾಂಪ್ ಬಳಿ ಇರುವ ಹಳ್ಳ ಸಂಪೂರ್ಣ ತುಂಬಿ ಹರಿಯುತ್ತಿದ್ದು, ಸೇತುವೆ ಸಂಪೂರ್ಣ ಮುಳುಗಿ ಹೋಗಿದೆ. ತುಂಬಿದ ಸೇತುವೆಯ ಮೇಲೆ ಜನರು ತಮ್ಮ ಜೀವನವನ್ನು ಕೈಯಲ್ಲಿಡಿದು ದಾಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಂಧನೂರು ತಾಲೂಕಿನ ಹೂಡ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಮಳೆಗೆ 10 ಎಕರೆ ದಾಳಿಂಬೆ ಬೆಳೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಮಳೆಯ ಕಾರಣದಿಂದ ದಾಳಿಂಬೆ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದ್ದು, ಬಿಸಿಲನ್ನು ನಿಯಂತ್ರಿಸಲು ಹಾಕಿದ್ದ ಪಾಲಿ ಹೌಸ್ ಕೂಡ ಭಾರೀ ಬಿರುಗಾಳಿಗೆ ನೆಲಕ್ಕುರುಳಿದೆ.
ರಾಯಚೂರು ಸಿಂಧನೂರು ರಾಜ್ಯ ಹೆದ್ದಾರಿಯ ಮಾನವಿ ಪಟ್ಟಣದ ಹೊರವಲಯದ ಹಳ್ಳ ತುಂಬಿ ಹರಿಯುತ್ತಿದ್ದು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿದೆ. ಮಾನವಿ ಪಟ್ಟಣದ ಹೊರವಲಯದ ಬಾಷಾಮಿಯಾ ಡಿಗ್ರಿ ಕಾಲೇಜ್ ಬಳಿಯ ಹಿರೇಹಳ್ಳ ರಭಸವಾಗಿ ಹರಿಯುತ್ತಿದೆ. ರಾಜ್ಯದ ಹೆದ್ದಾರಿಯಿಂದ ಈ ಮಾರ್ಗದಲ್ಲಿ ಹಳ್ಳದ ನೀರು ಬರುತ್ತಿರುವುದರಿಂದ ವಾಹನಗಳು ಓಡಾಡುವುದಕ್ಕೆ ಕಷ್ಟಕರವಾಗಿದೆ. ಗಂಟೆಗಟ್ಟಲೆ ಸಂಚಾರಕ್ಕೆ ಅಡ್ಡಿಯಾಗಿ ವಾಹನಗಳು ರಸ್ತೆ ಪಕ್ಕದಲ್ಲಿಯೇ ನಿಂತುಕೊಂಡಿದ್ದವು. ಇದರಿಂದ ಸಾರ್ವಜನಿಕರು ಪರದಾಡುವಂತಾಯಿತು. ಮಾನವಿ ಪಟ್ಟಣದ ಬಾಷಾಮಿಯಾ ಕಾಲೇಜ್ ಹತ್ತಿರ ಹಳ್ಳದ ಬಳಿ ಬ್ರಿಡ್ಜ್ ಕಾಮಗಾರಿ ನಡೆಯುತ್ತಿದೆ. ಹಾಗೆ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜ್ ಹತ್ತಿರ ಮಳೆ ನೀರಿಗೆ ಬಸ್ ರಸ್ತೆ ದಾಟದೆ ನಿಂತು 2 ರಿಂದ 3 ಗಂಟೆ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಬಳಿಕ ಜೆಸಿಬಿ ಬಂದು ಬಸ್ ತೆರವುಗೊಳಿಸಿದ್ದು ಸಂಚಾರ ಸುಗಮವಾಗಿದೆ. ಬಡತನದ ಕಾರಣಕ್ಕೆ ಮಕ್ಕಳು ಶಾಲೆಯಿಂದ ಹೊರಗುಳಿಸಿ ದುಡಿಮೆ ಹೆಚ್ಚುವುದು ಸಂವಿಧಾನ ವಿರೋಧಿ ನಡೆಯಾಗಿದೆ. ದೇಶದ ಸಂವಿಧಾನ ಮಕ್ಕಳಿಗೆ ಶಿಕ್ಷಣ ನೀಡುವುದು ಮೂಲಭೂತ ಹಕ್ಕು ನೀಡಿದೆ. ಪ್ರತಿ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಎಚ್.ಎ. ಸಾತ್ವಿಕ್ ಹೇಳಿದರು. ಅವರಿಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಜಿಲ್ಲಾ ಪಂಚಾಯಿತಿ, ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ, ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ, ವಾರ್ತಾ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಜಿಲ್ಲಾ ಬಾಲ ಕಾರ್ಮಿಕ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. 14 ವರ್ಷದೊಳಗಿನ ಮಕ್ಕಳನ್ನು ದುಡಿಮೆ ಹೆಚ್ಚುವುದು ಅಪರಾಧವಾಗಿದೆ. ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಮೂಲಕ ಬಾಲ್ಯವನ್ನು ಅನುಭವಿಸುವ ಅವಕಾಶ ನೀಡಬೇಕಿದೆ. ಮಕ್ಕಳನ್ನು ಕೃಷಿ ಸೇರಿದಂತೆ ಉದ್ಯಮಿ ಹೋಟೆಲ್ಗಳಲ್ಲಿ ಬಳಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದರು. 14 ವರ್ಷ ಮೇಲ್ಪಟ್ಟು ಹಾಗೂ 18 ವರ್ಷದೊಳಗೆ ಒಂದು ವೇಳೆ ಮಕ್ಕಳನ್ನು ಮಾಲೀಕರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗುವುದು ಮತ್ತು 50 ಸಾವಿರ ವಿಧಿಸಲಾಗುವುದು. ಅಲ್ಲದೆ ಅಷ್ಟೇ ಅಲ್ಲ, ಮಕ್ಕಳನ್ನ ಕೆಲಸಕ್ಕೆ ಕಳುಹಿಸುವ ಕೆಲಸ ಮಾಡುವ ಯಾವುದೇ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಕ್ಯಾಂಪ್ನಲ್ಲಿ ರಾಯಚೂರಿನಲ್ಲಿ ದಾಖಲಾತಿ ಆಮೇಲೆ ಅಮೃತ ತಂದೆ ಹನುಮಂತು ಕೊಡಲಾಗುತ್ತದೆ. ಕೂಲಿಯಿಂದ ಶಾಲೆಗೆ ಬಹುಶಃ ಆ ವಾಕ್ಯ ಈ ಅನ್ವಯ ಆಗ್ತದೆ. ಬಾಲ ಕಾರ್ಮಿಕ ಇಲಾಖೆಯವರ ನಾವೆಲ್ಲರೂ ಮರೆಯುವಂತಿಲ್ಲ. ಆ ವಿದ್ಯಾರ್ಥಿ 2,000 ರೂಪಾಯಿ ನಗದು ಬಹುಮಾನ ಮತ್ತು ಗೌರವ ಈ ಒಂದು ದುಡಿಮೆ ಸಾಕು. ಸರ್ಕಾರಿ ನೌಕರರಿಗೆ ಹಾಗೂ ವೃದ್ಧ ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಬಾಲ ಕಾರ್ಮಿಕ ವಿರೋಧಿ ಏನು ಜಾಥಾ ಕಾರ್ಯಕ್ರಮ ಇದೆ ಬಹಳ ಮುಖ್ಯ ಅದ. ಕಾರಣ ಏನಂತಂದ್ರೆ ನಾವು ಹೇಳ್ಬೋದು, ಇಲ್ಲ ನಮ್ಮ ಮನೆಯೊಳಗ ಬಡತನ ಅದ, ನಮ್ಗೆ ಊಟ ಮಾಡಿ ಒಂದು ಹೊತ್ತು ಊಟ ಕೂಡ ನಮ್ಗೆ ಸಿಗಲ್ಲ ಅಂತಂದ್ರೆ ನೀವು ಬಾಲ ಕಾರ್ಮಿಕ ನಾವು ಮಕ್ಕಳನ್ನ ಕೆಲಸಕ್ಕೆ ದುಡಿಲಿಕ್ಕೆ ಕಳಿಸ್ಬೇಡ್ರಿ ಅಂತಂದ್ರೆ ನಮ್ಮ ಒಂದು ಹೊತ್ತಿನ ಊಟ ಕೂಡ ಸಿಗ್ಲಿಕ್ಕೆ ಆಗಂಗಿಲ್ಲ ಅಂತ ಸಾಕಷ್ಟು ಜನ ಕೇಳ್ಬೋದು. ಆದರೂ ಕೂಡ ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದು ಅದು ಒಂದು ಸಂವಿಧಾನದ ಮೂಲಭೂತ ಹಕ್ಕು ಆಗ್ಬಿಟ್ಟದ. ಆರ್ಟಿಕಲ್ 21ನ ಏನು ಅಮೆಂಡ್ಮೆಂಟ್ ಮಾಡ್ಯಾರ, ಇದರಿಂದ ಪೋಷಕರಿಗೆ ಮತ್ತು ಶಾಲೆಯ ಶಿಕ್ಷಕರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಾರ. ಆ ಪ್ರಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಕಡ್ಡಾಯವಾಗಿ ಒಂದು ಶಾಲೆ ಕಳಿಸಬೇಕು ಮತ್ತು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಎಂಬುದನ್ನ ಭಾರತದ ಸಂವಿಧಾನ ಒಂದು ಕಟ್ಟಾಪಣೆಯನ್ನ ಮಾಡ್ಯದ. ಇದನ್ನ ಪಾಲಿಸುವುದು ನಮ್ಮೆಲ್ಲರದು ಕರ್ತವ್ಯ ಅದ. ಅದೇ ರೀತಿ ಈ ಒಂದು ಆರ್ಟಿಕಲ್ 21A ಏನದ, ಇದು ಮಕ್ಕಳಿಗೆ ಒಂದು ಮೂಲಭೂತ ಹಕ್ಕು ಕೊಡ್ತದ. ಮೂಲಭೂತ ಹಕ್ಕು ಅಂದ್ರೆ ಏನಂತಂದ್ರ ಆ ಒಂದು ಹಕ್ಕಿಲ್ದಂದ್ರೆ ನಾವು ಜೀವಿಸ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಮೂಲಭೂತ ಹಕ್ಕು ಅಂತ ನಾವು ಕರಿತೇವೆ. ಅಂತ ಒಂದು ಮೂಲಭೂತ ಹಕ್ಕು ನಮಗೆ ಸಂವಿಧಾನ ಮಾಡಿಕೊಟ್ಟದ. ಅದನ್ನ ಪಾಲಿಸುವುದು ನಮ್ಮೆಲ್ಲರದು ಕರ್ತವ್ಯ. ನಾವು ಏನ್ ಹೇಳ್ತೀವಿ, ಇಲ್ಲ ನಮಗೆ ಮನೆಯೊಳಗೆ ಬಡತನ ಅದ, ಅದ್ರ ಸಲುವಾಗಿ ನಾವು ಕಳಿಸ್ತೀವಿ ಅಂತ ಯಾವುದೇ ಒಂದು ಡಿಫೆನ್ಸ್ ನ ತಗೊಳಿಕ್ಕೆ ಬರಂಗಿಲ್ಲ. ಇಂಥ ಒಂದು ಮಕ್ಕಳು ಧಾಬಾದೊಳಗ ಅಥವಾ ಮೆಕ್ಯಾನಿಕ್ ಶಾಪ್ ಒಳಗ ಅಥವಾ ಯಾರಾದ್ರೂ ಮನೆ ಒಳಗ
ಡೊಮೆಸ್ಟಿಕ್ ವರ್ಕರ್ ಆಗಿ ಕೆಲಸ ಮಾಡ್ಲಿಕ್ಕೆ ಕಂಡು ಬಂತಂದ್ರೆ ಅವರನ್ನ ಸಂಬಂಧಪಟ್ಟ ಅಂತ ವಿಷಯವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಿಗೆ ತಿಳಿಸಿ ಅವರ ಒಂದು ಎಜುಕೇಶನ್ಗೆ ಮತ್ತು ಅವರ ಒಂದು ಮುಂದುವರಿಲಿಕ್ಕೆ, ಯಾಕಂದ್ರೆ ಮಕ್ಕಳ ಭವಿಷ್ಯ ಯಾರು ಹೆಂಗದ ಅಂತ ಇವಾಗಲೇ ಹೇಳಿಕ್ ಬರ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ಮಹಾನಗರ ಪಾಲಿಕೆ ಆಯುಕ್ತ ಸಿದ್ದಯ್ಯ ಹಿರೇಮಠ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಈರಣ್ಣ ಕೋಸಗಿ, ಮಂಜುಳಾ ಹೆಗಡೆ, ಜಿಲ್ಲಾ ಬಾಲ ಕಾರ್ಮಿಕ ಅಧಿಕಾರಿ ಮಂಜುನಾಥ್ ರೆಡ್ಡಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಅಮರೇಶ್, ಕಾರ್ಮಿಕ ನಿರೀಕ್ಷಕರುಗಳಾದ ಮೊಹಮ್ಮದ್ ಉಮರ್ ಅಬ್ದುಲ್ ಘನಿ, ಪ್ರಿಯಾಂಕ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪತಂಜಲಿ ಯೋಗ ಸಮಿತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜೂನ್ 15ರಿಂದ 22ರವರೆಗೆ ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆಯೋಜಿಸಲಾಗಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ವಿಠೋಬಾ ರಾವ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಉಚಿತವಾಗಿ ನಡೆಯಲಿರುವ ಯೋಗ ಶಿಬಿರ ಬೆಳಿಗ್ಗೆ 5:30ರಿಂದ 7:30ರವರೆಗೆ ನಡೆಯಲಿದೆ. ಯೋಗ ಕೇವಲ ವಯಸ್ಸಾದವರಿಗೆ ಮಾತ್ರ ಅಲ್ಲ, ಮಕ್ಕಳಿಗೆ, ಯುವಕರಿಗೆ ಅವಶ್ಯವಾಗಿದೆ. ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿಯಿಂದ ಅನೇಕರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಮಕ್ಕಳಲ್ಲಿ ಏಕಾಗ್ರತೆ, ಹೆಚ್ಚಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ರಕ್ಷಿಸಿಕೊಳ್ಳಲು ಯೋಗ ಸಹಕಾರಿಯಾಗಿದೆ. ಮಹಿಳೆಯರು, ಪುರುಷರು, ಯುವಕ ಯುವತಿಯರು ಭಾಗವಹಿಸಬಹುದಾಗಿದೆ. ಪ್ರಾಣಾಯಾಮ, ಮುದ್ರೆ, ವಿವಿಧ ಆಸನಗಳು ಹಾಗೂ ಆಹಾರ ಪದ್ಧತಿ ಕುರಿತು ಮಾಹಿತಿ ನೀಡಲಾಗುತ್ತದೆ. ಹೆಚ್ಚು ಜನರು ನೋಂದಾಯಿಸಿಕೊಂಡು ಭಾಗವಹಿಸಲು ಮನವಿ ಮಾಡಿದರು. 15ರಿಂದ 22ರವರೆಗೆ ಬೆಳಗ್ಗೆ 5:30ರಿಂದ 7:30ವರೆಗೆ ಸ್ಥಳ ಕೃಷಿ ವಿಶ್ವವಿದ್ಯಾಲಯ ಸ್ಟೇಡಿಯಂ ರಾಯಚೂರು. ಈಗ ಏನಿದೆ ಅಂತಂದ್ರೆ, ಈ ಯೋಗ ಪ್ರಾಣಾಯಾಮ ಅನ್ನೋದು ಕೇವಲ ವಯಸ್ಸಾದವರಿಗೆ ಅಂತ ಇದೆ, ಆದರೆ ವಯಸ್ಸಾದವರಿಗೂ ಅವಶ್ಯಕತೆ ಇದೆ. ಅದರ ಜೊತೆಗೆ ಇಂದಿನ ವಿದ್ಯಾರ್ಥಿಗಳು ಮತ್ತು ಯುವ ಜನತೆಗೆ ಅವರಿಗಿಂತ ಜಾಸ್ತಿ ಅವಶ್ಯಕತೆ ಇದೆ. ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಅಂತಂದ್ರೆ, ಅವರು ಬೆಳೆಯುವ ವಯಸ್ಸಿರ್ತದೆ, ಬೆಳೆಯಲಿಕ್ಕೆ ಸಹಾಯ ಆಗ್ತದೆ. ಮತ್ತೆ ಅವರು ಏನು ಓದ್ತಾರೆ, ಓದೋದು ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಮತ್ತೆ ಏಕಾಗ್ರತೆ ವಿದ್ಯಾರ್ಥಿಗಳಲ್ಲಿ ಬರ್ತದೆ. ಮತ್ತೆ ಅವರು ತಮ್ಮ ಕರಿಯರ್, ಫ್ಯೂಚರ್ ಒಳ್ಳೇದು ಮಾಡ್ಕೊಳ್ಳಿಕ್ಕೆ ಯೋಗ ಮಾಡಿದ್ರೆ ಬಹಳ ಒಳ್ಳೆಯದು. ಹಾಗೆ ಯುವ ಜನತೆ ಅವರಿಗೆ ಹೇಗೆ ಅವಶ್ಯಕತೆ ಅಂತಂದ್ರೆ, ಸರ್ವೇ ಸಾಮಾನ್ಯ ನಾವು ತಾವೆಲ್ಲ ನೋಡಿದ್ದೀರಿ, ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು ಕೇವಲ ವಯಸ್ಸಾದವರಿಗೆ ಅಷ್ಟೇ ಆಗ್ತಿತ್ತು. ಆದರೆ ಈಗಿನ ಯುವ ಜನತೆಗೆ ಅಂದರೆ ಸಣ್ಣ ವಯಸ್ಸಿನಲ್ಲಿ, ನಡು ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಿದ್ದಾರೆ. ಅವರಿಗೆ ಸಮಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿಕ್ಕೂ ಆಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕೆ ಏನು ಕಾರಣ ಅಂತಂದ್ರೆ, ವಾಯು ಮಾಲಿನ್ಯ, ಕಲುಷಿತ ನೀರು, ಆಮೇಲೆ ನಾವು ಏನು ಆಹಾರ ತಗೊಳ್ತಾ ಇದ್ದೇವೆ ಎಲ್ಲ ಇವತ್ತು ನಾಳೆ ವಿಷಪೂರಿತ ಆಹಾರವನ್ನು ನಾವು ತಗೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಮಿತಿ ಜೆಡಿ ಪಾಟೀಲ್, ಗುರುದಾಸ್ ನಾಗರಾಜ್, ರವಿ ದೋತರಬಂಡಿ, ಅಶೋಕ್ ಕುಮಾರ್, ಶ್ರೀದೇವಿ, ಋತುರಾಜ್ ಇದ್ದರು. ಜಿಲ್ಲೆಯಲ್ಲಿರುವ ಪೊಲೀಸ್ ಠಾಣೆಗಳಲ್ಲಿ ಅಧಿಕಾರಿಗಳು ಸರ್ಕಾರ ಆದೇಶ ಮತ್ತು ಕೋರ್ಟ್ ಆದೇಶವನ್ನು ತಿರಸ್ಕರಿಸಿ ಸುಳ್ಳು ದೂರು ಮತ್ತು ತನಿಖೆ ನಡೆಸುತ್ತಿದ್ದು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜುಲೈ 1ರಂದು ಟಮಟೆ ಚಳವಳಿ ನಡೆಸಿ ದೀಡ್ ನಮಸ್ಕಾರ ಮೂಲಕ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ SC/ST ವಿಭಾಗದ ರಾಜ್ಯ ಕಾರ್ಯದರ್ಶಿ ಬಸವಪ್ರಭು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ನ್ಯಾಯ ಕೋರಿ ಪೊಲೀಸ್ ಠಾಣೆಗೆ ಬಂದ ಜನಸಾಮಾನ್ಯರಿಗೆ ರಕ್ಷಣೆ ನೀಡಬೇಕಾದ ಅಧಿಕಾರಿಗಳು ಇಂದು ಭಕ್ಷಕರಾಗಿದ್ದಾರೆ. ನ್ಯಾಯ ಕೇಳಲು ಬಂದವರ ದೂರು ದಾಖಲಿಸಿಕೊಳ್ಳಲು ಅಧಿಕಾರಿಗಳು ಹಿಂದೆ ಮುಂದೆ ನೋಡುತ್ತಿದ್ದಾರೆ. ಆದರೆ ಸುಳ್ಳು ದೂರು ನೀಡಲು ಬಂದವರಿಂದ ತಕ್ಷಣವೇ ದೂರು ದಾಖಲಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಜಾತಿ ಮತ್ತು ರಾಜಕೀಯ ಮುಖಂಡರುಗಳು ಬೆಂಬಲವಾಗಿದ್ದು, ಇದರಿಂದ ನ್ಯಾಯ ಕೇಳಲು ಬಂದವರಿಂದ ದೂರು ಪಡೆಯದೆ ಸುಳ್ಳು ದೂರುಗಳನ್ನು ದಾಖಲು ಮಾಡುತ್ತಿದ್ದಾರೆ. ಇದರಿಂದ ನ್ಯಾಯದಿಂದ ಇರುವವರಿಗೆ, ನಿರಪರಾಧಿಗಳಿಗೆ ಶಿಕ್ಷೆಯಾಗುತ್ತಿದೆ. ಇತ್ತೀಚೆಗೆ ನಿರಪರಾಧಿಗಳಿಗೆ ಶಿಕ್ಷೆಗಳಾಗಿರುವ ವರದಿಗಳು ಬಹಿರಂಗವಾಗಿದೆ ಎಂದರು. ಮಾನವಿ, ಗ್ರಾಮೀಣ, ಮಾರ್ಕೆಟ್ ಯಾರ್ಡ್, ಸಿಂಧನೂರು, ಲಿಂಗಸುಗೂರು, ದೇವದುರ್ಗ ಸೇರಿ ಸಾಕಷ್ಟು ಪೊಲೀಸ್ ಠಾಣೆಯಲ್ಲಿ ಅಮಾಯಕರ ವಿರುದ್ಧ ಸುಳ್ಳು ದೂರುಗಳು ದಾಖಲಾಗಿವೆ ಎಂದರು.
ಇವತ್ತು ಜೈಲಿಗೆ ಕಳಿಸುವಂತ ಕೆಲಸ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಜೊತೆ ಸೇರಿ ಮಾಡ್ತಾ ಇದ್ದಾರೆ. ಯಾಕೆ ಈ ವಿಷಯನ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಿದೀವಪ್ಪ ಅಂತಂದ್ರೆ, ಉದಾಹರಣೆಗೆ ಮಾರ್ಚ್ 11ನೇ ತಾರೀಕು ನಾವು ತಾಲೂಕು ಪಂಚಾಯತಿಯಲ್ಲಿ ಹೋದಂತ ಒಂದು ಘಟನೆ, ಅರವಲಿ ಗ್ರಾಮ ಪಂಚಾಯತಿ ವಿಚಾರವಾಗಿ ಮಾರ್ಚ್ 11ನೇ ತಾರೀಕು ತಾಲೂಕು ಪಂಚಾಯತ್ ಮಾನ್ವಿಯಲ್ಲಿ ಆ ಸಮಸ್ಯೆಗಳ ಬಗ್ಗೆ ಕೇಳಲು ಹೋದಾಗ ಒಂದು 5 ಜನ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಮತ್ತೆ ರಾಮಸ್ವಾಮಿ ಅವರ ಮೇಲೆ ಅಲ್ಲೇ ಆಯ್ತು. ಅವತ್ತಿನ ದಿವಸ ರಾಮಸ್ವಾಮಿ ಅವರ ಮೇಲೆ ಆ ವಿಚಾರನ್ನ ನಾವು ಅವತ್ತಿನ ದಿವಸನೇ ಪೊಲೀಸ್ ಸ್ಟೇಷನ್ಗೆ ನಾವು ಕೇಸ್ ದಾಖಲು ಮಾಡಕ್ ಹೋಗ್ತೀವಿ. ಆದ್ರೆ 2 ದಿವಸ ವಿಳಂಬ ಮಾಡ್ತಾರೆ ಪೊಲೀಸರು. ಇದು ಗಮನಿಸಿ ಸರ್, 2 ದಿವಸ ವಿಳಂಬ ಮಾಡ್ತಾರೆ. ಆಮೇಲೆ ತದನಂತರ ನಾವು 2ನೇ ತಾರೀಕು SP ಅವರು ಗಮನಕ್ಕೆ ತಂದಾಗ ಮತ್ತೆ 13ನೇ ತಾರೀಕು ಕೇಸ್ ದಾಖಲಿಸ್ಕೊಳ್ತಾರೆ. ಅವತ್ತಿನ ದಿವಸನೇ ವಿರುದ್ಧದವರು ಸುಳ್ಳು ದೂರು ಕೊಟ್ಟರೆ ಇಮಿಡಿಯೇಟ್ ಆಗಿ ಯಾವುದೇ 1 ದಿವಸನೂ ಅವರು ಲೇಟ್ ಮಾಡ್ತಾರೆ. ಸುಳ್ಳು ದೂರನ್ನ ಬೇಕಾದ್ರೆ ಬೇಗ ಮಾಡ್ತಾರೆ, ಆದ್ರೆ ನಿಜವಾದ ದೂರನ್ನ ಅವರು ತಗೊಳ್ಳಲ್ಲ. ಇದೇ ಒಂದು ಉದಾಹರಣೆ ಸರ್. ಆಮೇಲೆ ಇವತ್ತು ಸುಳ್ಳು ದೂರು ದಾಖಲು ಮಾಡೋದ್ರಿಂದ ಎಷ್ಟೋ ಜನ ಅಮಾಯಕರು ಜೈಲಿನಲ್ಲಿ ಕೊಳ್ತಾ ಇದ್ದಾರೆ. ಇದು ಬಹಳಷ್ಟು ಉದಾಹರಣೆಗಳಿವೆ. ನಾನು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದ್ದೀನಿ. ಸುಳ್ಳು ದೂರು ದಾಖಲಿಸಿ ಜೈಲಿಗೆ ಏನು ಹೋಗಿರ್ತಾರೆ ಅಮಾಯಕರು, ಅವರು 900 ಜನ ಏನು ಸತ್ತೋಗಿದ್ದಾರೆ, ಅಲ್ಲೇ ಅವರು ಜೀವ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಒಂದು ಪತ್ರಿಕೆಯಲ್ಲಿ ಕೂಡ ನಾನು ಓದಿದ್ದೀನಿ. ಹಾಗಾಗಿ ದಯವಿಟ್ಟು ನಮ್ಮ ಉದ್ದೇಶ ಏನಿಲ್ಲ, ಸುಳ್ಳು ದೂರನ್ನ ತಗೋಬಾರ್ದು ಅಂತ ನಾವು ಹೇಳ್ತಿದೀವಿ. ಬಟ್ ನಾವು ಹೋಗಿ ಕೇಳಿದ್ವಿ ಪೊಲೀಸರಿಗೆ, ಯಾಕೆ ಸರ್ ನೀವು ಸುಳ್ಳು ದೂರ ತಗೊಂತೀರಿ? ಇಲ್ಲ, ದೂರಿಗೆ ಪ್ರತಿ ದೂರ ಇದೇ ಇರುತ್ತೆ ಅಂತ ಹೇಳ್ತಾರೆ. ದೂರಿಗೆ ಪ್ರತಿ ದೂರ ಇರಲಿ ಸರ್. ನೀವು ಒಬ್ಬ ಪೊಲೀಸ್ ಅಧಿಕಾರಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ದೂರ ತಗೋಬೇಕು, ಯಾವ ದೂರ ತಗೋಬಾರ್ದು ಅಂತ. ಅಮಾಯಕರ ಮೇಲೆ ಸುಮ್ಮನೆ ದೂರ ತಗೋಬೇಡಿ ಅನ್ನೋ ವಿಚಾರ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಸುಳ್ಳು ದೂರುಗಳು, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜುಲೈ 1ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಗಂಜ್ ವೃತ್ತದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿವರೆಗೆ ದೀಡ್ ನಮಸ್ಕಾರ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ರವಿಕುಮಾರ್, ಇಮಾಮ್ ಸಾಬ್, ವಿಜಯಕುಮಾರ್ ಪೋಳಾ, ಹುಸೇನ್ ಬಾಷಾ, ಆಂಜನೇಯ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯಲ್ಲಿ ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಡೊನೇಷನ್ ಹಾಗೂ ಪ್ರವೇಶಾತಿ ಶುಲ್ಕ ಪಡೆದು ಅನಧಿಕೃತ ವಸತಿ ನಿಲಯಗಳನ್ನು ನಿರ್ವಹಣೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ ಹೇಳಿದರು. ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಜಿಲ್ಲೆಯಲ್ಲಿ ಸಾಕಷ್ಟು ಖಾಸಗಿ ಶಾಲಾ ಕಾಲೇಜುಗಳು ಪ್ರವೇಶಾತಿ ಪಡೆಯಲು ಹೆಚ್ಚಿನ ಡೊನೇಷನ್ ಪಡೆಯುತ್ತಿದ್ದಾರೆ. ಶಿಕ್ಷಣವು ವ್ಯಾಪಾರೀಕರಣವಾಗಿ ಇದೊಂದು ದೊಡ್ಡ ದಂಧೆಯನ್ನಾಗಿಸಿಕೊಂಡಿದ್ದಾರೆ ಎಂದು ದೂರಿದರು. ಜಿಲ್ಲೆಯಲ್ಲಿ ನಾಯಿಕೋಡೆಗಳಂತೆ ನೂರಾರು ಶಿಕ್ಷಣ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಶಿಕ್ಷಣ ಇಲಾಖೆಯ ನಿಯಮಗಳನ್ನು ಮೀರಿ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದ್ದಾರೆ. ಡೊನೇಷನ್ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಅನಧಿಕೃತ ಶಾಲಾ ಕಾಲೇಜುಗಳ ನಿಯಂತ್ರಣಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಡೇರಾ ಸಮಿತಿ, ಡೊನೇಷನ್ ನಿಯಂತ್ರಣ ಸಮಿತಿ ಅಸ್ತಿತ್ವದಲ್ಲಿರಬೇಕು. ಆದರೆ ಯಾವುದೇ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕ್ರಮ ವಹಿಸಿಲ್ಲವೆಂದು ಆಪಾದಿಸಿದರು. ಶಿಕ್ಷಣ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಹುಲಿ ಹಾಲಿದ್ದಂತೆ ಅದನ್ನು ಕುಡಿದನ್ನು ಗರ್ಜಿಸಲೇಬೇಕು. ಇದೇ ವಿಮೋಚನೆ ಹೆದ್ದಾರಿ. ನಾವಿವತ್ತು ಪ್ರಬಲರಾಗಬೇಕಂತಂದ್ರೆ ಇವತ್ತು ನಾವು ಉತ್ತಮವಾದಂಥ ಜೀವನ ಕಟ್ಕೊಳ್ಬೇಕಾದ್ರೆ ಶಿಕ್ಷಣ ಅಸ್ತ್ರ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಇನ್ನಿತರ ಮಹನೀಯರು ಕೂಡ ಶಿಕ್ಷಣಕ್ಕೆ ಬಹುಮುಖ್ಯವಾದಂತಹ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಆದರೆ ಆ ಶಿಕ್ಷಣವನ್ನು ನೆನೆಸಿಕೊಳ್ಳುವ ಹುನ್ನಾರ, ಆ ಶಿಕ್ಷಣವನ್ನು ವ್ಯವಹಾರವಾಗಿ ಮಾಡಿಕೊಳ್ಳುವಂಥ ಹುನ್ನಾರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಾಲಾ ಕಾಲೇಜುಗಳು ಮಾಡಿಕೊಂಡಿರುವಂಥದ್ದು ದುರಂತ. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿ ಸಂಘಟನೆಯಾಗಿ ನಮ್ಮ ಸಂಘಟನೆ ಇದು ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ಪ್ರತಿ ತಾಲೂಕುಗಳಲ್ಲಿ ಕೂಡ ಈ ಒಂದು ಡೊನೇಷನ್ ವಸೂಲಿ ಮಾಡುವಂತಹ ಶಾಲಾ ಕಾಲೇಜುಗಳ ವಿರುದ್ಧ ಹಲವಾರು ರೀತಿಯಿಂದ ಪ್ರತಿಭಟನೆಯನ್ನು ಈಗಾಗಲೇ ನಾವು ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಮುಂದುವರೆದು ಕೂಡ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಕೂಡ ಈಗಾಗಲೇ ಆರಂಭ ಆಗಿದೆ. ಹಾಗಾಗಿ ಇವತ್ತು ಜಿಲ್ಲೆಯಲ್ಲಿ ಹಲವಾರು ಖಾಸಗಿ ಶಾಲಾ ಕಾಲೇಜುಗಳು ವಿಪರೀತವಾದಂತಹ ಲಕ್ಷಾಂತರ ರೂಪಾಯಿ ಡೊನೇಷನ್ ಇವತ್ತು ವಸೂಲಿಗಳಿದ್ದಾವೆ. ಹಾಗಾಗಿ ಇವತ್ತು ಏನು ಶಿಕ್ಷಣ ಕಾಯ್ದೆ ಪ್ರಕಾರ ಕರ್ನಾಟಕ ಸರ್ಕಾರ 1986ರ ಶಿಕ್ಷಣ ಕಾಯ್ದೆ ಪ್ರಕಾರ ಪ್ರತಿಯೊಂದು ಜಿಲ್ಲೆಯ ತಾಲೂಕಿನಲ್ಲಿ ಡೊನೇಷನ್ ನಿಯಂತ್ರಣ ಸಮಿತಿಗಳನ್ನು ಅಸ್ತಿತ್ವದಲ್ಲಿರಬೇಕು, ಡೊನೇಷನ್ ನಿಯಂತ್ರಣ ಮಾಡಬೇಕು ಅನ್ನುವಂತಹ ಒಂದು ಸಮಿತಿಗಳನ್ನು ಕೂಡ ರಚನೆ ಮಾಡ್ತಾರೆ. ಆದರೆ ಈ ಸಮಿತಿಗಳು ಕೇವಲ ನಾಮಕಾವಸ್ಥೆ, ಕೇವಲ ಹೆಸರಿಗಷ್ಟೇ ಮಾತ್ರ ಸೀಮಿತ ಆಗಿದ್ದಾವೆ. ಯಾಕಂತಂದ್ರೆ ನಾವು ಈಗಾಗಲೇ ರಾಯಚೂರು ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಕೂಡ ಈಗ
BO ಮುಖಾಂತರ ಅಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮುಖಾಂತರ, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ DDP ಅವರ ಮುಖಾಂತರ, ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರ ಮುಖಾಂತರ ಕೂಡ ಅವರಿಗೆ ಕೂಡ ಈಗಾಗಲೇ ಒತ್ತಾಯ ಮಾಡಿದ್ದೀವಿ. ನಮ್ಮ ಇಲಾಖೆಯ ಅಧೀನದಲ್ಲಿ ಬರುವಂತಹ ಶಾಲಾ ಕಾಲೇಜುಗಳನ್ನು ನಿಯಂತ್ರಣ ಮಾಡಬೇಕು. ಶಾಲಾ ಕಾಲೇಜುಗಳು ವಿಪರೀತವಾದಂತಹ ಏನು ಡೊನೇಷನ್ ಅನ್ನು ವಸೂಲಿ ಮಾಡುವಂತಹ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತ ನಾವು ಈಗಾಗಲೇ ಮನವಿ ಮಾಡಿದ್ರು ಕೂಡ ಅವರು ಯಾವುದೇ ತರ ಕ್ರಮವನ್ನು ಕೈಗೊಳ್ಳದೆ ಇವತ್ತು ಅಧಿಕಾರಿಗಳೇ ಡೇರಾ ಸಮಿತಿ ಹೆಸರಿಗಷ್ಟೇ ಎಂಬಂತಾಗಿದೆ. ಜಿಲ್ಲೆಯಲ್ಲಿ ಅನಧಿಕೃತ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅನಧಿಕೃತ ಶಾಲಾ ಕಾಲೇಜುಗಳ ಬಗ್ಗೆ ಮಾಹಿತಿ ಇದ್ದು ಬಿಡುಗಡೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಶಿಕ್ಷಣ ಇಲಾಖೆಯೊಂದಿಗೆ ಸಭೆ ನಡೆಸಿ ಅನಧಿಕೃತ ಶಾಲಾ ಕಾಲೇಜುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಡೊನೇಷನ್ ವಸೂಲಿ ಮಾಡುವ ಶಿಕ್ಷಣ ಸಂಸ್ಥೆಗಳನ್ನು ನಿಯಂತ್ರಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷೆ ವಿಜಯರಾಣಿ ಸಿರ್ವಾರ್, ಕರಿಯಪ್ಪ, ಚನ್ನಬಸವ ಯಾಪಲ ಪರ್ವಿ, ಪದ್ಮ ಸೇರಿದಂತೆ ಇತರರು ಇದ್ದರು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ದೇಶದ ಅಭಿವೃದ್ಧಿಗೆ ಹೊಸ ದಿಕ್ಕು. ಸಿಎಂ ಕೇಂದ್ರ ಸರ್ಕಾರ ಅಂಕ ನೀಡಲು ಯಾರು? ಡಾಕ್ಟರ್ ಶಿವರಾಜ್ ಪಾಟೀಲ್. ಜಿಲ್ಲೆಯಲ್ಲಿ ಮಳೆಗೆ ಕೊಚ್ಚಿ ಹೋದ ಸೇತುವೆಗಳು, ಜನಜೀವನ ಅಸ್ತವ್ಯಸ್ತ. ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾ. ಪ್ರತಿ ಮಗುವಿಗೆ ಶಿಕ್ಷಣ ಒದಗಿಸುವುದು ಸಂವಿಧಾನ ಬದ್ಧತೆ. ನ್ಯಾಯಾಧೀಶ್ HA ಸಾತ್ವಿಕ್. ಜೂನ್ 15ರಿಂದ 22ರವರೆಗೆ ಪತಂಜಲಿ ಯೋಗ ಸಮಿತಿಯಿಂದ ಉಚಿತ ಯೋಗ ಶಿಬಿರ. ವಿಠೋಬಾ ರಾವ್. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಸುಳ್ಳು ಪ್ರಕರಣ ದಾಖಲು ವಿರೋಧಿಸಿ ಜುಲೈ 1ರಂದು ದೀಡ್ ನಮಸ್ಕಾರ ಹಾಕಿ ಪ್ರತಿಭಟನೆ. ಬಸವಪ್ರಭು. ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳಿಂದ ಹೆಚ್ಚುತ್ತಿರುವ ಡೊನೇಷನ್ ಹಾವಳಿ. ಕ್ರಮಕ್ಕೆ ಮುಂದಾಗದ ಶಾಲಾ ಶಿಕ್ಷಣ ಇಲಾಖೆ. ಮೌನೇಶ್ ಜಾಲವಾಡಗಿ.